ನಮಸ್ಕಾರ. ಇವತ್ತು ನಾನು ನಿಮಗೆ ನಿರಾಶ್ರಿತರ ಪರಿಹಾರ ಕೇಂದ್ರದ ಡಾಕ್ಟರ್ ಲಾಗಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಡಾಕ್ಟರ್ ಲಾಗಿನ್ಗೆ ನಾವು ಫಸ್ಟ್ ಏನು ಮಾಡಬೇಕು, ನಿರಾಶ್ರಿತರ ಪರಿಹಾರ ಕೇಂದ್ರದ ಲಾಗಿನ್ ಪೇಜ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಈ ಲಾಗಿನ್ ಪೇಜಲ್ಲಿ ನಿಮಗೆ ಪ್ರತಿಯೊಬ್ಬ ಡಾಕ್ಟರ್ಸ್ಗೂ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಟಿರ್ತಾರೆ. ಸೊ ಯಾವ ಡಾಕ್ಟರ್ಸ್ ಹೋಗ್ತಾರೋ ಆ ಡಾಕ್ಟರ್ಸ್ದು ಲಾಗಿನ್ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ನನಗಿವಾಗ ನನ್ನ ಹತ್ರ ಏನೋ ಲಾಗಿನ್ ಕ್ರೆಡೆನ್ಷಿಯಲ್ ಯೂಸ್ ಮಾಡಿಕೊಂಡು ನಾನು ಓಪನ್ ಮಾಡ್ತೀನಿ. ಸೊ ಕಾಣಿಸ್ತಿದೆ, ಇದು ಯಾವ ಇದೆ ಇದು ಡಾಕ್ಟರ್ ಪೇಜ್ದು ಡ್ಯಾಶ್ಬೋರ್ಡ್ ಕಾಣಿಸ್ತಾ ಇರೋದು. ಸೊ ಇಲ್ಲಿ ನಾವು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಬೋದು. ನಮಗೆ ಕನ್ನಡ ಬೇಕಾದರೆ ಕನ್ನಡ ಲ್ಯಾಂಗ್ವೇಜ್ ಚೂಸ್ ಮಾಡ್ಬೋದು, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಚೂಸ್ ಮಾಡ್ಬೋದು. ಇಲ್ಲಿ ಇಂಗ್ಲೀಷ್ ಚೂಸ್ ಮಾಡಿದರೆ ನಮಗೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಕನ್ನಡ ಚೂಸ್ ಮಾಡ್ಕೊಂಡು ಅಂದರೆ ಪ್ರತಿಯೊಂದು ಡೀಟೇಲ್ಸ್ ನಮಗೆ ಕನ್ನಡದಲ್ಲೇ ಬರುತ್ತೆ. ಸೊ ಇವಾಗ ಇಲ್ಲಿ ನಿಮಗೆ ಡಾಕ್ಟರ್ ಲಾಗಿನ್ ಕೇಳ್ತಿದೆ, ಲಾಗೌಟ್ ಆದರೆ ಮತ್ತೆ ವಾಪಸ್ ಹೋಗಿ ಮತ್ತೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಇವಾಗ ನಾವು ಡಾಕ್ಟರ್ ವಿಲಿಯಮ್ಸಿಂದ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು ನಿಮಗೆ ಮಾಸ್ಟರ್ಸ್ ಫಾರ್ಮ್ಸ್, ಇಲ್ಲಿ ನಮಗೆ 3 ಟೈಪ್ಸ್ ಆಫ್ ಮಾಡ್ಯೂಲ್ಸ್ ಇದೆ ಇಲ್ಲ ಡಾಕ್ಟರ್ ಲಾಗಿನಲ್ಲಿ. ಒಂದು ಮಾಸ್ಟರ್ಸ್ ಫಾರ್ಮ್ಸ್ ಇದೆ, ಹೆಲ್ತ್ ಫಾರ್ಮ್ಸ್ ಇದೆ ಮತ್ತು ರಿಪೋರ್ಟ್ ಫಾರ್ಮ್ಸ್ ಇದೆ. ಅಗೇನ್ ಮಾಸ್ಟರ್ಸ್ ಫಾರ್ಮ್ಸಲ್ಲಿ ನಮಗೆ ಸಾಕಷ್ಟು ಸಬ್ ಮೆನ್ಯೂಸ್ ಕಾಣಿಸುತ್ತೆ. ಒಂದು ಹೆಲ್ತ್ ಪ್ರಾಬ್ಲಮ್ ಮಾಸ್ಟರ್, ಬ್ಲಡ್ ಗ್ರೂಪ್ ಮಾಸ್ಟರ್, ಮೆಡಿಸಿನ್ ಮಾಸ್ಟರ್, ಸಿಂಪ್ಟಮ್ಸ್ ಮಾಸ್ಟರ್ ಮತ್ತು ವೈಟಲ್ಸ್ ಮಾಸ್ಟರ್ ಅಂತ. ಸೊ ಇದನ್ನು ಇವಾಗ ಕನ್ನಡದಲ್ಲಿ ನೋಡೋದಾದರೆ, ಸೊ ಮಾಸ್ಟರ್ಸ್ ಫಾರ್ಮ್ಸಲ್ಲಿ ನಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದ್ರದ್ದು ಒಂದು ಮಾಸ್ಟರ್ ಫಾರ್ಮ್ ಇರುತ್ತೆ, ರಕ್ತದ ಗುಂಪು ಮಾಸ್ಟರ್ಸ್ ಫಾರ್ಮ್ ಇರುತ್ತೆ, ಔಷಧಿ ಮಾಸ್ಟರ್ಸ್ ಫಾರ್ಮ್ ಇರುತ್ತೆ, ರೋಗ ಲಕ್ಷಣದ್ದಿರುತ್ತೆ, ಆಮೇಲೆ ವೈಟಲ್ಸ್ ಮಾಸ್ಟರ್ ಫಾರ್ಮ್ ಇರುತ್ತೆ. ಈ ಮಾಸ್ಟರ್ಸ್ ಫಾರ್ಮ್ಸ್ ಎಲ್ಲ ಏನಪ್ಪ ಅಂದರೆ, ನಾವು ಏನೇ ಒಂದು ರಿಜಿಸ್ಟ್ರೇಷನಲ್ಲಿ ಫಿಲ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಬ್ಲಡ್ ಗ್ರೂಪ್ ಎಲ್ಲ ಬಂತು, ಓಕೆ, ಅಲ್ಲಿ O ಪಾಸಿಟಿವ್, A ಪಾಸಿಟಿವ್, B ಪಾಸಿಟಿವ್ ಬಂತು, ಅದು ಯಾವ ಥರ ಬರುತ್ತೆ, ಈ ಒಂದು ಮಾಸ್ಟರ್ಸ್ ಫಾರ್ಮ್ಗಳಿಂದ ಬರುತ್ತೆ. ಓಕೆ, ಸೊ ಈಗ ಆರೋಗ್ಯದ ಸಮಸ್ಯೆ ಮಾಸ್ಟರ್ ಫಾರ್ಮ್ನ ಈ ಥರ ಕ್ರಿಯೇಟ್ ಮಾಡೋ ಆಗಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಈಗ ಏನು ಪ್ರಾಬ್ಲಮ್ ಇದೆ ಆರೋಗ್ಯದಲ್ಲಿ, ಓಕೆ, ಜ್ವರ, ಶೀತ, ಕೆಮ್ಮು, ನೆಗಡೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಬೇಕಾದರೆ ನಾವು ಇಂಗ್ಲೀಷಲ್ಲಿ ಕೂಡ ಮಾಡ್ಕೊಬೋದು, ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲೂ ಕೂಡ ಮಾಡ್ಕೊಬೋದು. ಸೊ ನೆಕ್ಸ್ಟು ರಕ್ತದ ಗುಂಪು ಮಾಸ್ಟರ್ಸ್ ಫಾರ್ಮ್. ರಕ್ತದ ಗುಂಪು ಎಲ್ಲರಿಗೂ ಗೊತ್ತಿರುತ್ತೆ, ಬ್ಲಡ್ ಗ್ರೂಪು O ಪಾಸಿಟಿವ್, O ನೆಗೆಟಿವ್, AB ಪಾಸಿಟಿವ್, A ಪಾಸಿಟಿವ್ ಆ್ಯಂಡ್ ದೆನ್ B ಪಾಸಿಟಿವ್ ಅಂತ ಎಷ್ಟೊಂದು ಗ್ರೂಪ್ಸ್ ಇರುತ್ತೆ. ಅದನ್ನು ಕೂಡ ನಾವೇನು ಮಾಡಬೇಕು, ಇಲ್ಲಿ ಯಾವುದರ B ಪಾಸಿಟಿವ್ ಅಂತ ಟೈಪ್ ಮಾಡಿ B ಪಾಸಿಟಿವ್ ಅಂತ ಟೈಪ್ ಮಾಡಿ ಸೇವ್ ಮಾಡಿದರೆ ನಮಗೆ ಇಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಔಷಧಿ ಮಾಸ್ಟರ್ಸ್ ಫಾರ್ಮ್ಸ್ ಅಂದರೆ ಲೈಕ್ ಔಷಧಿ ಏನು ಕೊಡ್ತೀವಿ, ಮೆಡಿಸಿನ್ಸ್ ಅಂತ. ಓಕೆ, ಸೊ ಟ್ಯಾಬ್ಲೆಟ್ಸ್ ಇದ್ದರೆ ಟ್ಯಾಬ್ ಸಿಟಿಸನ್ TAB ಅಂತ ನಾವು ಮಾಡಬೇಕಾಗಿರುತ್ತೆ. ಇಫ್ ಇಟ್ ಈಸ್ ಇಂಜೆಕ್ಷನ್ ಕೊಡೋದಾಗಿದ್ದರೆ ING ಅಂತ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಟಾನಿಕ್ ಏನಾದ್ರು ಕೊಡೋದಿದ್ರೆ TX ಅಂತ ಆ್ಯಡ್ ಮಾಡ್ಕೊಂಡು ಈ ಥರ ಟ್ಯಾಬ್ಲೆಟ್ಸ್ ನೋಡಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಸೊ ಮಾಸ್ಟರ್ಸ್ ಫಾರ್ಮ್ಸಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಮಾಸ್ಟರ್ ಫಾರ್ಮಲ್ಲಿ ನಾವೇನೇ ಕ್ರಿಯೇಟ್ ಮಾಡಿದ್ದು ಕೂಡ ಅದು ನಮಗೆ ಬೇರೆ ಒಂದು ಫಾರ್ಮ್ಗಳಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ಬೇರೆ ಫಾರ್ಮ್ಸ್ಗಳಲ್ಲಿ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಔಷಧಿಯಲ್ಲಿ ನಾವು ಟ್ಯಾಬ್ ಸಿಟಿಸನ್ ಅಂತ ಇರುತ್ತೆ ನೋಡಿ, ಟ್ಯಾಬ್ಲೆಟ್. ಈಗ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಡೋಲೋ 650 ಈ ಥರ. ಆ್ಯಂಡ್ ಟ್ಯಾಬ್ಲೆಟ್ ಇಫ್ ಇಟ್ ಈಸ್ ಶುಗರ್ ಪೇಷಂಟ್, ಶುಗರ್ ಟ್ಯಾಬ್ಲೆಟ್ ಇಸ್ ಟ್ಯಾಬ್ಲೆಟ್ ಝೀಟಿನ್ ಈ ಥರ ನಾವು ಕೊಡೋದು. ಸೊ ಇಫ್ ಇಟ್ ಈಸ್ ಸಿರಪ್ ಏನಾರು ಆಗಿತ್ತಂದರೆ, ಕಾಫ್ ಸಿರಪ್ ಇತ್ತಂದರೆ TX, ಟಾನಿಕ್ನ TX ಅಂತ ಹಾಕ್ಬಿಟ್ಟು, ಕಾಫ್ ಸಿರಪ್ ಯಾವುದೇ ಇತ್ತು ಅಂದರೆ ಡ್ರೈ ಕಾಫಿಂದು ಆ ಸಿರಪ್ ನೇಮ್ನ ಬರೆಯೋದು, ಏನೋ ಒಂದು ಇರುತ್ತೆ ಹೀಗೆ. ಇಫ್ ಇಟ್ ಈಸ್ ಇಂಜೆಕ್ಷನ್ ಏನಾದ್ರು ಕೊಡೋದಿತ್ತು ಅಂದರೆ ಈ ಥರ ಬರೆದ್ಬಿಟ್ಟು ಅದು ಯಾವ ಇಂಜೆಕ್ಷನ್ ಕೊಡ್ತಾಯಿದ್ದೀವಿ ಅಂತ ಹಾಕ್ಕೊಳ್ಳೋದು. ಇಫ್ ಇಟ್ ಈಸ್ ಟ್ಯಾಬ್ಲೆಟ್ ಇತ್ತು ಅಂದರೆ ಟ್ಯಾಬ್ ಅಂತ ಬರೆದ್ಬಿಟ್ಟು ಯಾವ ಟ್ಯಾಬ್ಲೆಟ್ ಕೊಡ್ತಾಯಿದ್ದೀವಿ, ಓಕೆ, ಕ್ರೈಸರ್ ಅಥವಾ ಝೀಟನ್ ಈ ಥರ. ಸೊ ನೆಕ್ಸ್ಟು ರೋಗ ಲಕ್ಷಣದ ಮಾಸ್ಟರ್ಸ್ ಫಾರ್ಮ್ಸ್. ಓಕೆ, ಸೊ ರೋಗ ಲಕ್ಷಣ ಸೇಮ್, ಇದನ್ನು ಕೂಡ ಮಾಸ್ಟರ್ಸ್ ಫಾರ್ಮ್ ಇದರಲ್ಲಿ ನಾವು ಇಲ್ಲಿ ಏನು ಮಾಸ್ಟರ್ಸ್ನ ನಾವು ಕ್ರಿಯೇಟ್ ಮಾಡಿದ್ವಿ ಆ ಒಂದು ಮಾಸ್ಟರ್ಸ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಆ ಒಂದು ಲೀಸ್ಟ್ ಈ ಪೇಜ್ಗಳಲ್ಲಿ ಇಲ್ಲಿ ಕೆಳಗಡೆ ಪೇಜಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೈಕಿಯಾಟ್ರಿಕ್, ಫಿಸಿಕಲಿ ಚಾಲೆಂಜ್ಡು ಇವೆಲ್ಲ ನಮಗೆ ಹೆಲ್ಪ್ ಸಿಗುತ್ತೆ ಅಂದರೆ, ಸೊ ನಾವು ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ ಬೇರೆ ಎಲ್ಲೋ ಒಂದು ಕಡೆ ನಾವು ಯೂಸ್ ಮಾಡ್ಕೊತೀವಿ ಅಂದರೆ ಇದೊಂದೆಲ್ಲ ಯೂಸ್ ಮಾಡ್ಕೊಂಡು ಪ್ರಾಪರ್ಟಾಗಿ ನೋಡ್ಕೊತೀವಿ. ಸ್ಟ್ರೋಕ್ ಫಾರ್ಮ್ ಇದೆಲ್ಲ. ನೆಕ್ಸ್ಟು ವೈಟಲ್ಸ್ ಮಾಸ್ಟರ್ಸ್ ಫಾರ್ಮ್ ಅಂದರೆ ಈಗ ನಮಗೆ BP, ಬ್ಲಡ್ ಗ್ರೂಪ್,
ಆಮೇಲೆ ಪಲ್ಸ್ ರೇಟು, ಬಾಡಿ ಟೆಂಪ್ರೇಚರು ಇದರಿಂದ ನಾವು ವೈಟಲ್ಸ್ ಅಂತ ಕರಿತೀವಿ. ಎಕ್ಸ್ರೇಸು. ಸೊ ಇದನ್ನು ಕೂಡ ಏನಿಲ್ಲ, ಸಿಂಪಲ್. ಇಫ್ ಇನ್ ಕೇಸ್ ನಾವು ಬ್ಲಡ್ ಪ್ರೆಷರ್, ಈಗ ಆಲ್ರೆಡಿ ಬ್ಲಡ್ ಪ್ರೆಷರ್ ಇದೆ, ಪಲ್ಸ್ ರೇಟ್ ಇದೆ, ಟೆಂಪ್ರೇಚರ್ ಇದೆ, ಮತ್ತು ಯಾವ್ದಾರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀವಿ ರೆಕಾರ್ಡ್ಸ್ ಅಂದರೆ ರಿಲೇಟೆಡ್ ಟು ಬಾಡಿ ವೈಟಲ್ಸ್ ಅಂದರೆ ಅದನ್ನು ನಾವು ಆ್ಯಡ್ ಮಾಡಿಕೊಂಡು ಇಲ್ಲಿ ಸಂಗ್ರಹಿಸಿ ಅಂತ ಸೇವ್ ಕೊಟ್ಟರೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಬಂದು ಮಾಸ್ಟರ್ಸ್ ಫಾರ್ಮ್ ಬಗ್ಗೆ. ನೆಕ್ಸ್ಟು ಆರೋಗ್ಯ. ಓಕೆ, ಅಂದರೆ ಹೆಲ್ತ್ ಬಗ್ಗೆ. ಸೊ ಹೆಲ್ತಲ್ಲಿ ನಮಗೆ ಡಿಫ್ರೆಂಟ್ ಇರುತ್ತೆ ನೋಡಿ. ಕ್ಯಾಂಪ್ ಡೀಟೇಲ್ಸ್, ಫಾಲೋ ಅಪ್, ಎಮರ್ಜೆನ್ಸಿ ಮೆಡಿಕೇಷನ್, ಟ್ರೀಟ್ಮೆಂಟ್, ಚಾಟ್, ಈ ಥರ ಎಲ್ಲ ಇರುತ್ತೆ. ಸೊ ಕ್ಯಾಂಪ್ ಡೀಟೇಲ್ಸ್ ಅಂದರೆ ನಾವು ಫಸ್ಟ್ ಕ್ಯಾಂಪ್ ಡೀಟೇಲ್ಸ್ ಕೊಡ್ತೀವಿ. ಓಕೆ, ಅಂದರೆ ಲೈಕ್ ನಮ್ಮ ಕ್ಯಾಂಪ್ ಡೀಟೇಲ್ಸ್ ಬಗ್ಗೆ ಬರುತ್ತೆ, ಕ್ರಿಯೇಟಿಂಗ್ ಅ ಕ್ಯಾಂಪ್ ಡೀಟೇಲ್ಸ್ ಅಂತ. ಈಗ ಏನು ಸಿಂಪ್ಟಮ್ಸ್ ಇದೆ, ಓಕೆ, ಈ ಸಿಂಪ್ಟಮ್ಸ್ ಡ್ರಾಪ್ ಡೌನ್ ಎಲ್ಲ ನಮ್ಗೆ ಹೆಲ್ಪ್ ಬರುತ್ತೆ ಅಂದರೆ ನಾವಿಲ್ಲಿ ಮಾಸ್ಟರ್ಸ್ ಫಾರ್ಮ್ಸಲ್ಲಿ ಕ್ರಿಯೇಟ್ ಮಾಡ್ಕೊತಿರ್ತೀವಿ, ಸಿಂಪ್ಟಮ್ಸ್ ಮಾಸ್ಟರ್ ಅಂತ. ಈ ಒಂದು ಸಿಂಪ್ಟಮ್ಸ್ ಮಾಸ್ಟರ್ ನಾವೇನು ಕ್ರಿಯೇಟ್ ಮಾಡಿರ್ತೀವಿ ಆ ಸಿಂಪ್ಟಮ್ಸ್ ನಮಗೆ ಇಲ್ಲಿ ಕ್ಯಾಂಪ್ ಡೀಟೇಲ್ಸಲ್ಲಿ ಯೂಸ್ ಮಾಡ್ಕೊತೀವಿ. ಸೈಕಿಯಾಟ್ರಿಕ್, DM, BP ಏನು ಸಿಂಪ್ಟಮ್ಸ್ ಇದೆ ಅದನ್ನು ಸೇವ್ ಮಾಡ್ತೀವಿ. ಸೇವ್ ಮಾಡಿದ್ಮೇಲೆ ಯಾವ ಡೇಟಿಂದ ಯಾವ ಡೇಟಿಗೆ ಅಂತ. ಇವಾಗ ಸೈಕಿಯಾಟ್ರಿಕ್, ಓಕೆ, ಯಾವ ಡಾಕ್ಟರು ಸಿಂಪ್ಟಮ್ಸ್ ಬಂದು ಸೈಕಿಯಾಟ್ರಿಕ್, ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಆದಂಥ ಡಾಕ್ಟರ್ನ ಅಟೆಂಡ್ ಮಾಡಿದ್ವಿ. ಈಗ ಎಲ್ಲೇ ಹೋಗಿ ಒಂದು ಕ್ಯಾಂಪ್ನ ನಾವು ಯೂಶ್ವಲಿ ಮೆಡಿಕಲ್ ಕ್ಯಾಂಪ್ ಅಂತ ನೋಡಿರ್ತೀವಿ. ಸೊ ಅದೇ ಥರ ಇದನ್ನು ಕೂಡ ಸೇಮ್ ವೇ. ಸೊ ಕ್ಯಾಂಪ್ನ ನಾವು ಅಟೆಂಡ್ ಮಾಡಿರ್ತೀವಿ. ಸೊ ಅಲ್ಲಿ ನಾವು ಪ್ರತಿಯೊಂದು ಒಂದೊಂದು ಡಯಾಗ್ನೋಸಿಸ್ಗೆ ಒಂದೊಂದು ಡಾಕ್ಟರ್ನ ನಾವು ಟ್ರೀಟ್ ಮಾಡೋಕ್ಕೆ ಅಸೈನ್ ಮಾಡಿರ್ತೀವಿ. ಸೊ ಆ ಡಾಕ್ಟರ್ಸ್ ಬಂದು ಯಾವ ಡೇಟಿಂದ ಯಾವ ಡೇಟಿಗೆ ಬಂದು ಅಲ್ಲಿ ಕ್ಯಾಂಪ್ನಲ್ಲಿ ಪೇಷಂಟ್ನ ಅಟೆಂಡ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡ್ಕೊಬೋದು. ಸೊ ಇಲ್ಲಿ ಯಾವುದೇ ಒಂದು ಸಿಂಪ್ಟಮ್ ಸೈಕಿಯಾಟ್ರಿಕ್, DM, BP ಅಂತ. ಸೊ ಯಾವ ಡೇಟು ಯಾವ ಡೇಟಿಂದ, ಸೊ ಇವತ್ತಿನ ಡೇಟಿಂದ ನಾಳೆ ಡೇಟ್ ಆದರೆ ನಾಳೆ ಡೇಟ್ ಅಂತ ಹಾಕಿ ಡಿಸ್ಪ್ಲೇ ಮಾಡಿದರೆ ಸೊ ಅದು ಇಲ್ಲಿ ಸೇವ್ ಆಗಿರೋದು ಇಲ್ಲಿ ನಮಗೆ ಬರುತ್ತೆ. ಈ ಥರ ಸೆಕೆಂಡ್ ಶೋಸ್ BP ಅಂತ ಹಾಕ್ಕೊತೀವಿ. ಸೊ ಗೆಟ್ ಡೀಟೇಲ್ಸ್, CC ನಂಬರ್, ಇಲ್ಲಿ ಯಾವುದೋ ಒಂದು ಹುಡುಗಂದು CC ನಂಬರ್, ಈ ಪೇಷಂಟ್ CC ನಂಬರ್ ಹಾಕ್ತೀವಿ 20 ಅಂತ. ಸೊ ಇಲ್ಲಿ ಎಷ್ಟೊಂದು ಜನ ಬರ್ತಾರೆ, ಅನನ್ಯ, ಶ್ರುತಿ, ರೇಣು. ಸೊ ಯಾರನ್ನ ಒಬ್ಬನ ಚೂಸ್ ಮಾಡ್ಕೊತೀವಿ. ಸೊ ಗೆಟ್ ಡೀಟೇಲ್ಸ್, ವಿಲ್ ಗೆಟ್ ದ ಡೀಟೇಲ್ಸ್ ರಿಗಾರ್ಡಿಂಗ್, ಓಕೆ, ಆ್ಯಂಡ್ ಇಲ್ಲಿ ಡೇಟ್ ಹಾಕಬೇಕಾಗುತ್ತೆ, ಯಾವ ಡೇಟಲ್ಲಿ ಅವ್ರನ್ನ ನಾವು ಕ್ಯಾಂಪಲ್ಲಿ ಇದು ಮಾಡಿ ಚೆಕ್ ಮಾಡ್ತಾಯಿದ್ದೀವಿ ಅಂತ. ಆಮೇಲೆ ಯಾವ ಡಾಕ್ಟರ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಡಯಾಗ್ನೋಸಿಸ್ ಏನು ಮಾಡಿದ್ದೀವಿ, ಟ್ರೀಟ್ಮೆಂಟ್ ಏನು ಕೊಡಬೇಕು ಅದರದ್ದು ಡಾಕ್ಯುಮೆಂಟ್ ಏನಾದರೂ ಇತ್ತು ಅಂದರೆ ಅದನ್ನು ಕೊಟ್ಬಿಟ್ಟು ಸೇವ್ ಮಾಡೋದು. ಅಲ್ಲಿ ಸೇವ್ ಮಾಡಿರೋಂಥದ್ದು ಅಲ್ಲಿ ಸೇವ್ ಮಾಡಿರೋಂಥ ಲೀಸ್ಟ್ ನಮಗೆ ಇಲ್ಲಿ ಬರುತ್ತೆ. ಈ ಥರ ದಿಸ್ ಇಸ್ ದ ಇಟ್ ವಿಲ್ ಬಿ ಶೋನ್. ನೆಕ್ಸ್ಟ್ ಫಾಲೋ ಅಪ್. ನೆಕ್ಸ್ಟ್ ಇಲ್ಲಿ ಕ್ಯಾಂಪಲ್ಲಿ ನಾವೇನು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ ಅದ್ರದ್ದು ಒಂದು ಫಾಲೋ ಅಪ್ ಮಾಡೋದು ಅಷ್ಟೇ. ಸೊ ಇಲ್ಲಿ ಈಗ ಅನನ್ಯ ಅವ್ರಿಗೆ ಎಲ್ಲಾದರೂ ಶ್ರುತಿ ಅವ್ರಿಗೆ ಯಾರಿಗೆ ಏನೋ ಮಾಡಿದ್ದೀವಿ. ಸೊ ಫಾಲೋ ಅಪ್ ಏನು ಮಾಡಿದರು ಡಾಕ್ಟರ್, ಓಕೆ. ಸೊ ಏನು ಫಾಲೋ ಅಪ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಎಮರ್ಜೆನ್ಸಿ ಮೆಡಿಕೇಷನಲ್ಲಿ ಸೊ ನಾವು ಎಮರ್ಜೆನ್ಸಿ ಮೆಡಿಕೇಷನ್ಸ್ ಏನಾದರೂ ಕೊಡೋದಿತ್ತು ಅಂದರೆ ಕೊಡ್ಬೋದು. ಯಾರೋ ಒಬ್ಬರಿಗೆ ಚೂಸ್ ಮಾಡ್ಕೊಳ್ತೀವಿ. ಸೊ ಅವ್ರದ್ದು ಗೆಟ್ ಡೀಟೇಲ್ಸ್ ಅಂತ ಕೊಡ್ತೀವಿ ಅಂದರೆ ಸೊ ವಿಲ್ ಗೆಟ್ ದ ಡೀಟೇಲ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಬೇಕಾದ್ರೂ ಡೀಟೇಲ್ಸ್ ಎಲ್ಲ ಬರುತ್ತೆ ನಮಗೆ. ಸೊ ಅವ್ರು ಯಾವ ಡಾರ್ಮೆಟ್ರಿಯಲ್ಲಿದ್ದಾರೆ ಏನು, ಓಕೆ, ಅದು ಫಾಲೋ ಅಪ್ ಡೀಟೇಲ್ಸು, ಕ್ಯಾಂಪ್ ಡೀಟೇಲ್ಸ್ ಏನು, ಯಾವಾಗ ಕ್ಯಾಂಪ್ ಡೀಟೇಲ್ಸ್ ತೊಗೊಂಡು ಕ್ಯಾಂಪ್ ಡೇಟ್ ಯಾವಾಗ ಮಾಡಿದ್ದು, ಎಮರ್ಜೆನ್ಸಿ ಡೇಟು, ಎಮರ್ಜೆನ್ಸಿ ಡೀಟೇಲ್ಸು, ಫಾಲೋ ಅಪ್ ಡೀಟೇಲ್ಸ್ ಎಲ್ಲ ಇತ್ತು, ಓಕೆ. ಆಮೇಲೆ ಯಾವ ಪರ್ಸನ್ ಅವ್ರನ್ನ ಅಟೆಂಡ್ ಮಾಡ್ತಾ ಇದ್ದಾರೆ, ಇನ್ ಕೇಸ್ ಎಮರ್ಜೆನ್ಸಿಯಲ್ಲಿ ನಾವು ಅವ್ರಿಗೆ ಚೆಕ್ ಮಾಡಬೇಕಾಗಿರುತ್ತೆ. ಅವಾಗ ಡಾಕ್ಟರ್ಸ್ ಇರೋಲ್ಲ. ಸೊ ಅವಾಗ ಯಾರು ನರ್ಸ್ ಯಾರು ಇರ್ತಾರೋ ಅವ್ರು ಯಾರು ಅಟೆಂಡ್ ಮಾಡಿದ್ದಾರೆ ಅಂತ ಡೇಟು, ಆಮೇಲೆ ಅವರು ಯಾವ ಡಾಕ್ಟರ್ಗೆ ಸಜೆಸ್ಟ್ ಮಾಡಿದ್ದಾರೆ ಅಂತ ಡಾಕ್ಟರ್ ನೇಮ್ ಹಾಕಬೇಕು, ಏನು ಸಿಂಟಮ್ಸ್ ಇದೆ ಅವರಿಗೆ, ಡಯಾಗ್ನೋಸಿಸ್ ಏನು, ಕಂಪ್ಲೇಂಟ್ಸ್ ಏನು, ಟ್ರೀಟ್ಮೆಂಟ್ ಏನು ರೆಫರ್ ಮಾಡಿದ್ದಾರೆ ಈ ಅಟೆಂಡಿಂಗ್ ಪರ್ಸನ್ನು, ಯಾರಿಗೆ ರೆಫರ್ ಮಾಡಿದ್ದಾರೆ, OPDಗ IPDಗ ಆ ಥರ. ಹೀಗೆ IPD OPD ಇಲ್ಲ ರೆಫರೆನ್ಸ್ ಇತ್ತು ಅಂದರೆ ಯಾವ ಹಾಸ್ಪಿಟಲ್ಗೆ ರೆಫರ್ ಮಾಡಬೇಕು ಅವರು ಅನ್ನೋದು ಕೂಡ ನಾವು ತೋರಿಸ್ಬಿಟ್ಟು ಸೇವ್ ಕೊಟ್ಟರೆ ಸೊ ಈ ಎಮರ್ಜೆನ್ಸಿ ಮೆಡಿಕೇಷನ್ ಲಿಸ್ಟು ಸೇವ್ ಆಗುತ್ತೆ. ಯಾಕಂದರೆ ಈಗ ಡಾಕ್ಟರ್ ಎಲ್ಲ ಎಮರ್ಜೆನ್ಸಿಯಲ್ಲಿ ನಾವು ಮೆಡಿಕೇಟ್ ಮಾಡಿರ್ತೀವಿ. ಸೊ ಆ ಒಂದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು. ಸೊ ಅಲ್ಲಿ ಫಿಲ್ ಮಾಡಿದಂಥ ಡೀಟೇಲ್ಸು ಈ ಥರ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಯಾಕೆನ್ಸಿ ಸೊ ಅಡ್ವೈಸ್ಡ್ ಡಾಕ್ಟರ್ ಯಾರು ಯಾವ ಪರ್ಸನ್ ಅಟೆಂಡ್ ಮಾಡ್ತಿದ್ರೆ ಅವ್ರ ನೇಮು, ಅವ್ರಿಗೆ ಸಿಂಪ್ಟಮ್ಸ್ ಏನಾಗಿದೆ, ಏನು ಕಂಪ್ಲೇಂಟ್ಸ್, ಅವ್ರದ್ದು ಡಯಾಗ್ನೋಸಿಸ್ ಏನು, ಟ್ರೀಟ್ಮೆಂಟ್ ಏನು, ಯಾರಿಗೆ ರೆಫರ್ ಮಾಡಿದೆ. ಇನ್ ಕೇಸ್ ಹಾಸ್ಪಿಟಲಿಗೆ ರೆಫರ್ ಮಾಡಿದ್ದಾರೆ ಅಂದರೆ ಹಾಸ್ಪಿಟಲ್ ನೇಮ್ ಹಾಕ್ತೀವಿ. ಇಲ್ಲ IPD OPD ಅಂದರೆ ಅಲ್ಲೇ ಇರೋಂಥದ್ದಕ್ಕೆ. ಸೊ ಇದನ್ನು ಕೂಡ ನಾವು ಎಡಿಟು ಮಾಡ್ಬೋದು ಅಥವಾ ಡಿಲೀಟು ಕೂಡ ಮಾಡ್ಬೋದು. ಈ ಥರದ್ದೊಂದು ಆಪ್ಷನ್ ಕೂಡ ಇದೆ.
ಈಸ್ ಅಬೌಟ್ ದ ಎಮರ್ಜೆನ್ಸಿ ಮೆಡಿಕೇಶನ್. ನೆಕ್ಸ್ಟ್ ಟ್ರೀಟ್ಮೆಂಟ್ ಚಾರ್ಟ್ ಎಂಟ್ರಿ. ನೆಕ್ಸ್ಟ್ ಬಂದು ಟ್ರೀಟ್ಮೆಂಟ್ ಚಾರ್ಟ್ ಎಂಟ್ರಿ ಅಂದರೆ ಲೈಕ್ ಚಿಕಿತ್ಸೆಯ ಚಾರ್ಟ್ನ ಎಂಟ್ರಿ ಮಾಡೋದು. ಸೊ ಇಲ್ಲಿ ಯಾವುದೋ ಒಂದು ಪೇಷಂಟನ್ನು ಚೂಸ್ ಮಾಡ್ತೀವಿ, ಅವ್ರ CC ನಂಬರ್ ಮೇಲೆಗಡೆ. ಸೊ ಇವಾಗ ನಾನು ಅನನ್ಯ ಚೂಸ್ ಮಾಡ್ತೀನಿ. ಸೊ ಅವ್ರ ಡೀಟೇಲ್ಸ್ ನಾವು ತೊಗೊತೀವಿ. ಸೊ ಅವ್ರ ಡೀಟೇಲ್ಸ್ ಈ ಥರ ಬರುತ್ತೆ. ಸೊ ಅವ್ರದ್ದು ಡಾರ್ಮೆಂಟ್ರಿ ಏನಿದೆ, ಅವ್ರ CC ನಂಬರು, ಅವ್ರ ನೇಮು, ಅವ್ರದ್ದು ಫೋಟೋ ಬರುತ್ತೆ. ಸೊ ಅವರ ನೇಮು ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂದರೆ ಇಲ್ಲಿ ನಮಗೆ ಅವ್ರದ್ದು ಫಾಲೋ ಅಪ್ ಡೀಟೇಲ್ಸ್ ಎಲ್ಲ ಬರುತ್ತೆ. ನೋಡ್ಬೋದು, ನಾವು ಅವ್ರಿಗೆ ಯಾವುದೇ ಥರದ ಫಾಲೋಅಪ್ ಇನ್ನೂ ಮಾಡಿಲ್ಲ. ಸೊ ಅದಕ್ಕೆ ಫಾಲೋ ಅಪ್ ಡೀಟೇಲ್ಸು ಅಥವಾ ಕ್ಯಾಂಪ್ ಡೀಟೇಲ್ಸು ಇನ್ನು ಅವೈಲೇಬಲ್, ಎಮರ್ಜೆನ್ಸಿ ಡೇಟು ಇನ್ನು ಅವೈಲೇಬಲ್ ಅಂತ ಬರ್ತದೆ. ಇದೇ ನಾವು ಬೇರೆ ಒಂದು ಪೇಷಂಟ್ನ ಚೂಸ್ ಮಾಡ್ಕೊತೀವಿ, ಜಾನ್ ಚೂಸ್ ಮಾಡ್ಕೊತೀವಿ. ಸೊ ನೋಡ್ಬೋದು. ಸೊ ಅವ್ರ ನೇಮ್ ಮೇಲೆ ಕ್ಲಿಕ್ ಮಾಡ್ತೀವಿ, ಜಾನ್ ನೇಮ್ ಮೇಲೆ. ಸೊ ಅವ್ರದ್ದು ಕ್ಯಾಂಪ್ ಡೀಟೇಲ್ಸ್, ಫಾಲೋ ಅಪ್ ಡೀಟೇಲ್ಸ್, ಯಾವಾಗ ಅವ್ರಿಗೆ ಫಾಲೋ ಅಪ್ ಮಾಡಿದ್ದೀವಿ, ನಾವು ಯಾವಾಗ ಅವರಿಗೆ ಕ್ಯಾಂಪ್ ಇದನ್ನು ಮಾಡಿದ್ದೀವಿ, ಆಮೇಲೆ ಎಮರ್ಜೆನ್ಸಿ ಡೀಟೇಲ್ಸ್ ಏನಿದೆ ಈ ಥರ ಬರುತ್ತೆ. ಓಕೆ. ಸೊ ಆವಾಗ ನಾವು ಮೆಡಿಸಿನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಅವ್ರನ್ನ ನಾವು IPD ತೊಗೊಳ್ತಾ ಇದ್ದೀವಿ, OPDನ ಸೈಕಿಯಾಟ್ರಿಕ್ ಅಂತ ನಾವು ಚೂಸ್ ಮಾಡಬೇಕು. ನೀವು OPD ಅಂದರೆ OPD ಅಂತ ಚೂಸ್ ಮಾಡಿ, IPD ಅಂದರೆ IPD ಅಂತ ಚೂಸ್ ಮಾಡಿ, ಇಲ್ಲ ಸೈಕಿಯಾಟ್ರಿಕ್ ಅಂದರೆ ಸೈಕಿಯಾಟ್ರಿಕ್ ಅಂತ ಚೂಸ್ ಮಾಡಿ. ಏನು ಲೈಕ್ ಟ್ರೀಟ್ಮೆಂಟ್ ಚಾರ್ಟ್ ಇದು. ಓಕೆ. ಏನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಬೇಸ್ಡ್ ಆನ್ ವಾಟ್ ಅಂತ. ಸೊ ಅದ್ರ ಮೇಲೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಅಂತ. ಇವಾಗ ನಾವು ಇವರಿಗೆ ಟ್ಯಾಬ್ಲೆಟ್ ಕೊಡ್ತಾಯಿದ್ದೀವೋ ಅಥವಾ ಟಾನಿಕ್ಸ್, ಇಂಜೆಕ್ಷನ್ಸ್ ಏನು ಕೊಡ್ತೀವಿ ಅನ್ನೋದು. ಸೊ ಇಲ್ಲಿ ಡ್ರಾಪ್ ಡೌನಲ್ಲಿ ಬರ್ತಾಯಿದೆ, ನಿಮಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಇಲ್ಲಿ ಟ್ಯಾಬ್ಲೆಟ್ ಚೂಸ್ ಮಾಡ್ತೀವಿ. ಸೊ ಈ ಟ್ಯಾಬ್ಲೆಟ್ಸ್ ಮಾಸ್ಟರ್ಸ್ ಫಾರ್ಮ್, ಇದೆಲ್ಲ ನಮಗೆ ಮಾಸ್ಟರ್ಸ್ ಫಾರ್ಮ್ಸಿಂದ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಈ ಥರ ಕಾಣ್ತಿದೆ ನಿಮಗೆ. ಟ್ಯಾಬ್ಲೆಟ್ಸ್ ನಾನು ತೋರಿಸಿದ್ದೀನಿ ನಿಮಗೆ ಮುಂಚೆನೇ. ಸೊ ಯಾವುದಾದ್ರು ಒಂದು ಟ್ಯಾಬ್ಲೆಟ್ ಚೂಸ್ ಮಾಡ್ಕೊಳ್ತೀವಿ. ಸೊ ಅವರಿಗೆ ಎಷ್ಟು ಡೋಸಲ್ಲಿ ಕೊಡ್ತೀವಿ ಅದನ್ನು, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟು. ಕೆಲವೊಬ್ರು ಮಾರ್ನಿಂಗ್ ಆ್ಯಂಡ್ ನೈಟ್ ಕೊಡ್ತಾರೆ, ಕೆಲವೊಬ್ರು ಮಾರ್ನಿಂಗ್, ಆಫ್ಟರ್ನೂನ್, ನೈಟು, ಕೆಲವೊಬ್ರು 4 ಟೈಮ್ಸು, ಕೆಲವೊಬ್ರು ಡೈರೆಕ್ಟ್ ನೈಟ್ ಅಷ್ಟೇ ಕೊಡ್ತಾರೆ. ಸೊ ನೀವು ನೈಟ್ ಟೈಮ್ ಕೊಡ್ತಿದ್ರೆ ಒಂದೊಂದು ಹಾಕಿ ಉಳಿದಿದ್ದನ್ನು 0 ಅಂತ ಹಾಕ್ಕೊಡ್ದು, ಇಲ್ಲೆಲ್ಲೂ ಕೊಡ್ತಾಯಿಲ್ಲ ಅಂದರೆ ಸೊ 0 ಅಂತ ಹಾಕ್ಕೊಂಡು, ಆಮೇಲೆ ಡೇಟ್, ಎಷ್ಟು ದಿವಸ ನಾವು ಅವರಿಗೆ ಮೆಡಿಸಿನ್ನ ಕೊಡಬೇಕಾಗಿರುತ್ತೆ, ಯಾವ ಡೇಟಿಂದ. ಇವತ್ತು ಚೆಕಪ್ ಮಾಡಿಸಿರ್ತಾರೆ, ಇವತ್ತಿನ ಡೇಟಿಂದ 4 ಡೇಸ್ ಆದರೆ 4 ಡೇಸು, 3 ಡೇಸ್ ಆದರೆ 3 ಡೇಸ್ ಅಂತ ಕೊಡೋದು. ಸೊ ಇನ್ನೂ ಎಕ್ಸ್ಟ್ರಾ ಮೆಡಿಕೇಷನ್ ಆ್ಯಡ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಮತ್ತೆ ಎಕ್ಸ್ಟ್ರಾ ಪ್ಲಸ್ ಸೈನ್ ಇರುತ್ತೆ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಎಕ್ಸ್ಟ್ರಾ ಬಾಕ್ಸಸ್ ಬರುತ್ತೆ. ಅಲ್ಲಿಗೆ ಎಷ್ಟು ಟ್ಯಾಬ್ಲೆಟ್ಸ್ ಇರಲಿ, ಎಷ್ಟು ಸಿರಪ್ಸ್ ಇರಲಿ, ಯಾವುದಾದ್ರು ಕೊಡ್ತೀವಿ ಅದನ್ನೆಲ್ಲ ಈ ಥರ ನಾವು ಎಂಟ್ರಿ ಮಾಡ್ಕೊಬೋದು. ಸೊ ಇದು ಬೇಕಾದರೆ ನೀವು ಡಿಲೀಟ್ ಮಾಡ್ಬೋದು. ಸೊ ಅದಾದಮೇಲೆ ಸೇವ್ ಕೊಟ್ವಿ ಅಂದರೆ ಸೊ ನಾವು ಸೇವ್ ಮಾಡಿರೋಂಥ ಡೀಟೇಲ್ಸನ್ನು ಸೇವ್ ಆಗಿರುತ್ತೆ, ಎಂಟ್ರಿ ಮಾಡಿರೋಂಥ ಡೀಟೇಲ್ಸನ್ನು ಸೇವ್ ಆಗುತ್ತೆ. ನೆಕ್ಸ್ಟು ಬೆಗರ್ಸ್ ಟ್ರೀಟ್ಮೆಂಟ್ ಲೀಸ್ಟಲ್ಲಿ ಸೊ ಯಾವ ಬೆಗರ್ಸ್ಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಯಾವ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದ್ದಾರೆ, ಯಾವಾಗ ಡೇಟು, ಯಾವ ಡೇಟ್ ತನಕ ಟ್ರೀಟ್ ಮಾಡ್ತಾ ಇದ್ದಾರೆ, ಎಷ್ಟು ಟ್ರೀಟ್ಮೆಂಟ್ಸ್ ಅವ್ರಿಗೆ ಆಲ್ರೆಡಿ ತೊಗೊಂಡಿದ್ದಾರೆ, ಯಾವ ಬೆಗರ್ ನೇಮು, ಏನು ಆ್ಯಕ್ಷನ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇದು ಈ ಥರ ಲೀಸ್ಟ್ ಬರುತ್ತೆ. ಸೊ ಯಾವ ಡೇಟಿಂದ ಯಾವ ಡೇಟಿಗೆ ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಮಗಿಲ್ಲಿ ಡೀಟೇಲ್ಸ್ ಆಫ್ ದಿ ಬೆಗರ್ ಬರುತ್ತೆ. ಸೊ ಇಲ್ಲಿ ಯಾವ್ದಾರ ಹೊಸ ಬೆಗರ್ನ ನಾವು ಆ್ಯಡ್ ಮಾಡ್ತಾ ಇದ್ವಿ ಅಂದರೆ ಸೊ ಆ್ಯಡ್ ಬೆಗರ್ ಫಾರ್ ದ ಟ್ರೀಟ್ಮೆಂಟ್ ಅಂತ ಕೊಟ್ಬಿಟ್ಟು ಸೊ ವಿ ಕ್ಯಾನ್ ಆ್ಯಡ್ a CC ನಂಬರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬೆಗರ್. ಸೊ ಈ ಥರ CC ನಂಬರ್ ಕೊಟ್ಟರೆ ಪರ್ಟಿಕ್ಯುಲರ್ ಬರುತ್ತೆ. ಸೊ ಯಾವುದಾದ್ರು ಒಂದು ಬೆಗರ್ನ ಚೂಸ್ ಮಾಡಿಬಿಟ್ಟು ಗೆಟ್ ಟ್ರೀಟ್ಮೆಂಟ್ ಅಂತ ಕ್ಲಿಕ್ ಮಾಡಿದರೆ ಸೊ ವಿ ಕ್ಯಾನ್ ಗಿವ್ ಎ ಟ್ರೀಟ್ಮೆಂಟ್ ಫಾರ್ ದ ಪರ್ಟಿಕ್ಯುಲರ್ ಈ ಥರ ಏನು ಮಾಡ್ತೀವಿ, ಗಿವ್ ಟ್ರೀಟ್ಮೆಂಟ್ ಅಂತ ಹೋಗ್ತೀವಿ. ಸೊ ಯಾವ ಡಾಕ್ಟರು, ಟ್ರೀಟ್ಮೆಂಟ್ ಡೇಟು, ಫ್ಯಾಮಿಲಿ ಇನ್ಫಾರ್ಮ್ಡ್ ಡೇಟು, ನೆಕ್ಸ್ಟು ಏನಾದ್ರು ಫೈಲ್ಸ್ ಅಪ್ಲೋಡ್ ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡೋದಿದ್ರೆ, ಫೈಲ್ಸು ರಿಗಾರ್ಡಿಂಗ್ ಹಿಸ್ ಟ್ರೀಟ್ಮೆಂಟ್ ಏನಾದ್ರು ಅಪ್ಲೋಡ್ ಮಾಡೋದಿದ್ರೆ ಆ್ಯಡ್ ಮಾಡಿಬಿಟ್ಟು ಯಾವ ಡೇಟಿಂದ ಯಾವ ಅಂತ ಇಟ್ಕೊಬಿಟ್ಟು ಸೇವ್ ಮಾಡೋದು. ದಿಸ್ ಈಸ್ ಅಬೌಟ್ ದಿ ಟ್ರೀಟ್ಮೆಂಟ್ ಆಫ್ ದ ಬೆಗರ್. ಸೊ ಅದು ನಮಗೆ ಯಾವುದ್ರಲ್ಲಿ ಬರುತ್ತೆ, ಆ್ಯಡ್ ಬೆಗರ್ ಟು ಟ್ರೀಟ್ಮೆಂಟ್, ಅದರಲ್ಲೇ ನಮಗೆ ಆ್ಯಡ್ ಬೆಗರ್ ಟು ಟ್ರೀಟ್ಮೆಂಟ್. ಸೊ ಬೆಗರ್ಸ್ ಟ್ರೀಟ್ಮೆಂಟ್ ಲೀಸ್ಟಲ್ಲಿ ನಮಗೆ ಆ್ಯಡ್ ಬೆಗರ್ ಟು ಟ್ರೀಟ್ಮೆಂಟು ಬರುತ್ತೆ, ಸಿಗುತ್ತೆ. ನೆಕ್ಸ್ಟು ಮೆಡಿಸಿನ್ ಎಂಟ್ರಿ ಲೀಸ್ಟ್. ಮೆಡಿಸಿನ್ ಎಂಟ್ರಿ ಲೀಸ್ಟಲ್ಲಿ ನಾವು ಮೆಡಿಸಿನ್ಸ್ ಏನು ಕೊಟ್ಟಿದ್ದೀವಿ ಆ ಲೀಸ್ಟ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಜಾನ್ಗೆ ನಾವು ಟ್ಯಾಪ್ ಆ್ಯಂಡ್ ಲಾಕ್ ಕೊಟ್ಟಿದ್ದೀವಿ, ಸೊ ಪ್ಯಾರಾಸಿಟಮಲ್ ಕೊಟ್ಟಿದ್ದೀವಿ, ಎಷ್ಟು ಟೈಮ್ಸ್ ಕೊಟ್ಟಿದ್ದೀವಿ, ಯಾವಾಗ ತೊಗೊಳ್ಳೋದಿದೆ, ಹಾಗೂ ಮಾರ್ನಿಂಗ್ ಟೈಮು, ಆಫ್ಟರ್ನೂನ್ ಟೈಮು, ಈವ್ನಿಂಗ್ ಟೈಮು. ಸೊ ಅದು ನಮಗಿಲ್ಲಿ ಬರುತ್ತೆ ಈ ಒಂದು ಲೀಸ್ಟ್. ಆ್ಯಡ್ ಬೆಗರ್ ಟು ದ ಟ್ರೀಟ್ಮೆಂಟ್, ಯಾವುದಾದ್ರು ಹೊಸ ಬೆಗರ್ನ ನಾವು ಟ್ರೀಟ್ಮೆಂಟ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಸೊ ನಾನು ಅವಾಗೆ ಹೇಳ್ದಂಗೆ ನಿಮಗೆ CC ನಂಬರ್ ಹಾಕ್ಬಿಟ್ಟು ಗೆಟ್ ಅ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಅದಾದಮೇಲೆ ಗಿವ್ ಟ್ರೀಟ್ಮೆಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಅದರ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ.
ನೆಕ್ಸ್ಟ್ ಮೆಂಟಲ್ ಹೆಲ್ತ್ ರೆಕಾರ್ಡ್, ಪರ್ಟಿಕ್ಯುಲರ್ ಪೇಷಂಟು ನಾವು ಮೆಂಟಲ್ ಹೆಲ್ತ್ ರೆಕಾರ್ಡ್ನ ಮಾಡಬೇಕಾಗಿರೋದು. ಸೊ ಎಲ್ಲ ಯಾವುದೋ ಒಂದು ಬೆಗರ್ ಬಂದಿರ್ತಾರೆ, ಸೊ ಆ ಬೆಗರ್ ನೇಮ್ ಹಾಕ್ತೀವಿ, ಅವ್ರದ್ದು ಡೀಟೇಲ್ಸ್ ಆಟೋಮೆಟಿಕಾಗಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದಾದಮೇಲೆ ಅವ್ರದ್ದು ರೆಕಾರ್ಡ್ ನಂಬರ್ ಏನಿದೆ, ಓಕೆ, ಅದನ್ನು ನಾವು ಎಂಟ್ರಿ ಮಾಡಬೇಕು, ನ್ಯೂ ರೆಕಾರ್ಡ್ ನಂಬರ್ ಎಂಟ್ರಿ ಮಾಡ್ತೀವಿ. ಅದಾದಮೇಲೆ ರಿಲೇಟಿವ್ಸ್ ಇದ್ದಾರೆ, ನೇಮ್ ಅವ್ರದ್ದೇನು, ಸೊ ನೇಮ್ ಆಫ್ ದ ಪೋಸ್ಟ್ ಅವ್ರದ್ದೇನು, ಯಾವ ತಾಲೂಕಿಂದ ಪಂಚಾಯತಿಂದ ಬಂದಿದ್ದಾರೆ, ಓಕೆ, ಸೊ ಎಲ್ಲಿ ಅವರನ್ನು ಇದು ಮಾಡ್ಕೊಂಡಿದ್ದು, ಅರೆಸ್ಟ್ ಮಾಡಿದ್ದೀವಿ ಪೊಲೀಸ್ ಸ್ಟೇಷನ್. ಆಮೇಲೆ ನೆಕ್ಸ್ಟ್ ಅವ್ರದ್ದು ಸ್ಟೇಟು, ಡಿಸ್ಟಿಕ್ ಏನು, ಓಕೆ, ಈ ಥರದ್ದು ಬೇಸಿಕ್ ರೆಕಾರ್ಡ್ ಡೀಟೇಲ್ಸ್ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಲೈಕ್ ಅವ್ರದ್ದು ರೆಕಾರ್ಡ್ ಒಂದು ಮೇಂಟೈನ್ ಮಾಡೋದಕ್ಕೆ, ಹೆಲ್ತ್ ರೆಕಾರ್ಡ್ ಮೇಂಟೈನ್ ಮಾಡೋದಕ್ಕೆ. ಅದಾದಮೇಲೆ ಐಡೆಂಟಿಫಿಕೇಷನ್ ಏನಿದೆ, ರೆಸಿಡೆಂಟ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಏನಾದರೂ ಇದೆಯಾ ಅಂತ. ಅದಾದಮೇಲೆ ಕಾಂಟ್ಯಾಕ್ಟ್, ಎಲ್ಲಿ ಫಸ್ಟ್ ನಾವು ಅವ್ರಿಗೆ ಲೈಕ್ ಫೆಸಿಲಿಟಿ, ನಾವು PRMS ಫೆಸಿಲಿಟಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೇವಾಗ ಅವ್ರು ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಓಕೆ. ಸೊ ಡ್ಯೂರೇಷನ್, ಯಾವಾಗಿಂದ ಅವ್ರ ಫ್ಯಾಮಿಲಿಯಿಂದ ಡಿಸ್ಲಾಡ್ಜ್ ಆಗಿದ್ದಾರೆ, ಓಕೆ. ಸೊ ಎಷ್ಟು ವರ್ಷದಿಂದ ಅಥವಾ ಎಷ್ಟು ದಿವಸದಿಂದ ಅವ್ರು NPKಯಲ್ಲಿ ಇದ್ದಾರೆ ನಮ್ಮ ನಿರಾಶ್ರಿತ ಕೇಂದ್ರದಲ್ಲಿ, ಓಕೆ. ಸೊ ಅವ್ರದ್ದೇನು ಸ್ಟೇಟಸ್ ಇವಾಗ, ವಾಟ್ ವಾಸ್ ಈಸ್ ಸ್ಟೇಟಸ್ ಬಿಫೋರ್ ಅವ್ರನ್ನ ನಾವು ನಿರಾಶ್ರಿತರ ಕೇಂದ್ರಕ್ಕೆ ತರೋಕ್ಕಿಂತ ಮುಂಚೆ ಏನಾಗಿದ್ರು, ರಸ್ತೆ ಮಾರಾಟಗಾರ, ಬಿಸ್ನೆಸ್ ಮ್ಯಾನ್, ಇದು ಥರ. ಇವಾಗ ಅವ್ರಿಗೆ ಯಾರಾದರೂ ರಿಲೇಟಿವ್ ಯಾರಾದರೂ ಇದ್ದರೆ ಎಸ್, ಇಲ್ಲ ಅಂದರೆ ನೋ ಅಂತ ಹಾಕ್ತೀವಿ. ಎಸ್ ಅಂತ ಹಾಕಿದ್ವಿ ಅಂದರೆ ರಿಲೇಟಿವ್ಸ್ ನೇಮ್ ಹಾಕಬೇಕಾಗಿರುತ್ತೆ. ಸೊ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು. ಸೊ ನೋ ಅಂತ ಇದ್ದರೆ ನೋ ಅಂತ ಹಾಕ್ಬೋದು. ಸೊ ಆ್ಯಂಡ್ ದೆನ್ ಕಂಟಿನ್ಯೂ ಕೊಟ್ವಿ ಅಂದರೆ ಸೊ ನೆಕ್ಸ್ಟ್ ಅದು ಸಿಂಪ್ಟಮ್ಸ್ ಚೆಕ್ ಲಿಸ್ಟಿಗೆ ಹೋಗುತ್ತೆ. ಸೊ ಇಲ್ಲಿ ಸಿಂಪ್ಟಮ್ಸ್ ಚೆಕ್ ಲಿಸ್ಟಲ್ಲಿ ಇದು ಪ್ರತಿಯೊಂದು ಫಾರ್ಮ್ ಕೂಡ ಮ್ಯಾಂಡೇಟ್ರಿ, ನಾವು ಇದನ್ನೆಲ್ಲನೂ ಕೂಡ ಎಂಟ್ರಿ ಮಾಡಲೇಬೇಕಾಗಿರುತ್ತೆ ಸಿಂಪ್ಟಮ್ ಚೆಕ್ ಲಿಸ್ಟಲ್ಲಿ. ಸೊ ಇದು ಸೆಲ್ಫ್ ನೆಗ್ಲಿಗೇಟು, ಕನ್ಫ್ಯೂಸ್ಡು, ಓಕೆ, ಇಫ್ ಈಸ್ ಲೈಕ್ ಎಸ್ ಇದ್ದರೆ ಎಸ್ಸು, ಸೆಲ್ಫ್ ನೆಗ್ಲೆಕ್ಟಾ, ಆಬ್ಸೆಂಟ್, ಇಲ್ಲ ಅಂದರೆ ನೋ, ಆಬ್ಸೆಂಟು, ಇಲ್ಲ ಅನ್ಸರ್ಟೇನ್ ಅಂತ, ಈ ಥರ ಪ್ರತಿಯೊಂದನ್ನು ನಾವು ಎಂಟರ್ ಮಾಡಲೇಬೇಕಾಗಿರುತ್ತೆ. ರೆಸ್ಲೆಸ್ಸು, ಅನ್ಕೋಆಪ್ರೇಟಿವ್, ನೋ ಐ ಕಾಂಟ್ಯಾಕ್ಟ್ ಇದನ್ನು ಇಲ್ಲೋ, ಫೋರ್ಸ್ ರ್ಯಾಪೋರ್ಟ್, ಇದೆ ಪ್ರತಿಯೊಂದನ್ನು ಕೂಡ ಇದೆಲ್ಲ ಮ್ಯಾಂಡೇಟರಿ ಫಾರ್ಮ್, ಪ್ರತಿಯೊಂದನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ನಮಗೆ ಇಲ್ಲಿ ಸಿಗುತ್ತೆ ಈ ಥರ ಇದ್ದರೆ ಎಸ್, ಇಲ್ಲ ಅಂದರೆ ಆಬ್ಸೆಂಟು, ಇಲ್ಲ ಅಂದರೆ ಲೈಕ್ ಅನ್ಸರ್ಟೇನ್ ಅಂತ ಮೂರಲ್ಲಿ ಯಾವುದೋ ಒಂದು ಆಪ್ಷನ್ನ ಚೂಸ್ ಮಾಡಿಬಿಟ್ಟು ಅದು ಮೇಲೆ ಬೇರೆ ಯಾವ್ದಾರು ಸಿಂಪ್ಟಮ್ಸ್ ಇತ್ತು ಅಂದರೆ ಅದೇ ಆದ ಸಿಂಪ್ಟಮ್ಸ್ ಅದನ್ನು ಸ್ಪೆಸಿಫೈ ಮಾಡ್ತೀವಿ. ಈ 57 ಸಿಂಪ್ಟಮ್ಸು ಕೂಡ ಮ್ಯಾಂಡೇಟ್ರಿ, ವಿ ಹ್ಯಾವ್ ಟು ನಾವು ಇದಷ್ಟನ್ನು ಕೂಡ ಫಿಲ್ ಮಾಡಬೇಕು. ಫಿಲ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡ್ತೀವಿ. ಅದಾದಮೇಲೆ ಅವ್ರದ್ದು ಅದರ್ ಡೀಟೇಲ್ಸಿಗೆ ಹೋಗುತ್ತೆ. ಅವ್ರದ್ದು ಅದರ್ ಡೀಟೇಲ್ಸ್ ಏನಿರುತ್ತೆ, ಫಿಸಿಕಲ್ ಹೆಲ್ತ್ ಏನು, ಅವ್ರದ್ದು ನಾರ್ಮಲ್, ಹಬ್ ನಾರ್ಮಲ್ಲ, ಸೈಕಿಯಾಟ್ರಿಕಾ ಅಲ್ವಾ, ಟ್ರೀಟ್ಮೆಂಟಿಗೆ ಸೈಕಿಯಾಟ್ರಿಕ್, ಹಳೆ ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೋ ಇಲ್ಲೋ, ಔಟ್ಕಮ್ ಆಫ್ ದಿ ಫಸ್ಟ್ ಕಾಂಟ್ಯಾಕ್ಟಲ್ಲಿ ಏನು, ಅವ್ರದ್ದು ಫಿಸಿಕಲ್ ಅಬ್ನಾರ್ಮಿಟಿ, ಈ ಥರದ್ದೆಲ್ಲ ಚೂಸ್ ಮಾಡಬೇಕು. ಅವ್ರು ಡಯಾಗ್ನೋಸಿಸ್ ಮಾಡ್ತೀವಿ, ಫಿಸಿಕಲ್ ಡಯಾಗ್ನೋಸಿಸ್ ಯಾವ ಥರ ಇದೆ. ನೆಕ್ಸ್ಟ್ ಫಿಸಿಯಾಟ್ರಿಕ್ ಡಯಾಗ್ನೋಸಿಸ್ ಮಾಡಿದ್ದೀವಾ, ಎಸ್, ನೋ, ಅನ್ಸರ್ಟೇನ್. ದೆನ್ ಕರೆಂಟ್ ಲೆವೆಲ್ ಆಫ್ ಡಿಸಬಿಲಿಟಿ ಡ್ಯೂ ಟು ಸೈಕಿಯಾಟ್ರಿಕ್ ಕಂಡೀಷನ್ ಏನು. ಅದಾದಮೇಲೆ ಕರೆಂಟ್ ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದೀವಿ, ವಿ ಆರ್ ಗಿವಿಂಗ್ ಆರ್ ನಾಟ್ ಅಂತ. ಬಟ್ ಕರೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಾ, ಎಸ್ ಕೊಡ್ತಾ ಇದ್ದೀವಿ. ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ತಾ ಇದ್ದೀವಾ, ಎಸ್, ಈ ಥರದ್ದೆಲ್ಲ ಎಸ್ ಆರ್ ನೋ ಅಂತ ಹಾಕಿ ಸಬ್ಮಿಟ್ ಕೊಟ್ಟರೆ ನಮಗೇನಾಗುತ್ತೆ, ಪರ್ಟಿಕ್ಯುಲರ್ ಪೇಷಂಟ್ ಡೀಟೇಲ್ಸು ಸೇವ್ ಆಗುತ್ತೆ. ನೆಕ್ಸ್ಟು ಮೆಂಟಲ್ ಹೆಲ್ತ್ ಲೀಸ್ಟ್. ಈ ಮೆಂಟಲ್ ಹೆಲ್ತ್ ರೆಕಾರ್ಡ್ ಲೀಸ್ಟಲ್ಲಿ ನಮಗೇನಾಗುತ್ತೆ, ಸೊ ಈ ಪೇಷಂಟದ್ದು ಹೆಲ್ತ್ ರೆಕಾರ್ಡ್ ಮಾಡಿರ್ತೀವಲ್ಲ, ಯಾವ ಪೇಷಂಟಿಂದ ಹೆಲ್ತ್ ರೆಕಾರ್ಡ್ ಮಾಡಿರ್ತೀವೋ ಆ ಪೇಷಂಟಿನ ಹೆಲ್ತ್ ಲೀಸ್ಟ್ ನಮಗೆ ಬರುತ್ತೆ. ಸೊ ಇಲ್ಲಿ ಡೇಟ್ ಕೊಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ಓಕೆ, ಈ ಡೇಟಿಂದ ಈ ಡೇಟ್ಗೆ ಆ ಒಂದು ಪರ್ಟಿಕ್ಯುಲರ್ ಪೇಷಂಟ್ ಡೀಟೇಲ್ಸಲ್ಲಿ ಬರುತ್ತೆ. ಸೊ ಎಷ್ಟು ಸತಿ ನಾವು ಅವರಿಗೆ ಲೈಕ್ ಹೆಲ್ತ್ ಇದನ್ನು ರೆಕಾರ್ಡ್ ಮಾಡಿದ್ದೀವಿ ಅಂತ. ಸೊ ಇದಷ್ಟನ್ನು ಕೂಡ ಡಿಸ್ಪ್ಲೇ. ನೆಕ್ಸ್ಟ್ ಬೆಗ್ಗರ್ ಫಾರ್ಮ್. ದಿಸ್ ಇಸ್ ಇದು ಇಂಪಾರ್ಟೆಂಟ್ ಫಾರ್ಮು, ಬೆಗ್ಗರ್ ಫಾರ್ಮ್ ಅಂತ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಫಾರ್ಮ್ 16 ಅಂತ. ಈ ಫಾರ್ಮ್ 16ಅಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಪರ್ಟಿಕ್ಯುಲರ್ ಬೆಗರ್ ನೇಮ್ ಹಾಕ್ತೀವಿ. ಸೊ ಗೆಟ್ ಲೈಕ್ ಬರುತ್ತೆ, ಸೊ 2021220003 ಅಂತ ಯಾವುದೋ ಒಂದು ಬೆಗ್ಗರ್ CC ನಂಬರ್ನ ಎಂಟ್ರಿ ಮಾಡ್ತೀವಿ. ಸೊ ಒಂದು ಪರ್ಟಿಕ್ಯುಲರ್ ಬೆಗ್ಗರ್ ನೇಮ್ ಬರುತ್ತೆ. ಓಕೆ, ಆ್ಯಸ್ ಯು ಕ್ಯಾನ್ ಸಿ ಡೀಟೇಲ್ಸ್ ಅವೈಲೇಬಲ್ ಇದೆ, ನಾನು ಎಂಟ್ರಿ ಮಾಡಿರೋದು ಒಂದು ಅನನ್ಯ ನೇಮ್. ಸೊ ಡೇಟ್ ಆಫ್ ಡೆಂಟಿನೇಷನ್, ಯಾವಾಗ ಅವ್ರನ್ನ ಲೈಕ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಡೇಟ್ ಆಫ್ ಎಕ್ಸಾಮಿನೇಷನ್, ನಾವು ಅವ್ರಿಗೆ ಲೈಕ್ ಇವಾಗ ಬೇಸಿಕ್ ಡೀಟೇಲ್ಸ್ ಲೈಕ್ ಹೆಲ್ತ್ ಕಂಡೀಷನ್ಸ್ ಚೆಕ್ ಮಾಡ್ತಾಯಿದ್ವಿ. ಸೊ ಅವ್ರದ್ದು ಡೇಟ್ ಆಫ್ ಎಕ್ಸಾಮಿನೇಷನ್, ಇವತ್ತು ಎಕ್ಸಾಮೈನ್ ಮಾಡ್ತಾಯಿದ್ದೀವಿ, ಇವತ್ತು ಚೆಕ್ ಮಾಡ್ತಾಯಿದ್ದೀವಿ ಅಂದರೆ ಇವತ್ತಿಂದ, ನಾಳೆ ಅಂದರೆ ನಾಳೆ ಡೇಟ್ ಹಾಕ್ತೀವಿ. ಸೊ ಅದಾದಮೇಲೆ ಯಾವುದಾದ್ರು ಇದೆಲ್ಲ ಆಟೋ ಫೀಲ್ಡ್ ಇರುತ್ತೆ. ಸೊ ನಾವು ರಿಜಿಸ್ಟ್ರೇಷನಲ್ಲಿ ಫಿಲ್ ಮಾಡಬೇಕು, ಡೈರೆಕ್ಟಾಗಿ ಬರುತ್ತೆ. ಸೊ ಅವ್ರ CT.
ಸೊ ಪೋಸ್ಟ್ ಆಫೀಸ್ ನೇಮ್ ಯಾವುದು, ನಿಯರೆಸ್ಟ್ ಪೋಸ್ಟ್ ಆಫೀಸ್ ಯಾವುದಿದೆ, ಪಿನ್ ಕೋಡ್ ಓಕೆ ಆಫ್ ದಟ್ ಪರ್ಟಿಕ್ಯುಲರ್ ತಾಲೂಕಿಂದು ಪಿನ್ ಕೋಡ್ ಇರುತ್ತೆ ಡಿಸ್ಟಿಕ್ಕಿಂದು, ಆ ತಾಲೂಕಲ್ಲಿ ಆ ಪಿನ್ ಕೋಡಿಗೆ ಸೂಟ್ ಆಗುವಂಥ ಪೊಲೀಸ್ ಸ್ಟೇಷನ್, ನೇಮ್ ಆಫ್ ದಿ ಪೊಲೀಸ್ ಸ್ಟೇಷನ್, ನೇಮ್ ಆಫ್ ದ ಡಿಸ್ಟಿಕ್ ಆ್ಯಂಡ್ ನೇಮ್ ಆಫ್ ದ ಸ್ಟೇಟ್, ಯಾವುದಕ್ಕೆ ಅವ್ರು ಬಿಲಾಂಗ್ಸ್ ಆಗಿದ್ದಾರೆ, ಯಾವ ಡಿಸ್ಟಿಕ್ಕಿಗೆ ಅವ್ರು ಬಿಲಾಂಗ್ ಆಗಿದ್ದಾರೆ ಅಂತ, ಅವ್ರ ಏಜ್ ಇದೆಲ್ಲ ಆಟೋ ಫೀಲ್ಡ್, ಅವ್ರ ಮದರ್ ಟಂಗ್ ಏನು, ಕನ್ನಡ, ಇಂಗ್ಲೀಷ್, ತಮಿಳು, ತೆಲುಗು, ಉರ್ದು ಯಾವುದಿರುತ್ತೋ ಅದನ್ನು ಚೂಸ್ ಮಾಡ್ಕೊತೀವಿ. ಅವ್ರ ಎಜುಕೇಷನ್ ಏನಾಗಿದೆ ಅದು ಕೂಡ ಆಟೋ ಫೀಲ್ಡ್ ಇರುತ್ತೆ. ಅದಾದಮೇಲೆ ಮ್ಯಾರಿಟಲ್ ಸ್ಟೇಟಸ್ ಕೂಡ ಅದು ಕೂಡ ಆಟೋ ಫೀಲ್ಡ್ ಫ್ರಮ್ ರಿಜಿಸ್ಟ್ರೇಷನಿಂದ ತೊಗೊಂಡಿರ್ತೀವಿ. ಅದಾದಮೇಲೆ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಏನಾದರೂ ಇದೆಯಾ ಅವ್ರ ಬಾಡಿಯಲ್ಲಿ, ಲೈಕ್ ಗುರುತು ಚಿಹ್ನೆ ಅಂತಾರಲ್ಲ ಅದನ್ನು ನಾವು ಆ್ಯಡ್ ಮಾಡ್ತೀವಿ. ಅದಾದಮೇಲೆ ಅವ್ರದ್ದು ಪಾಸ್ಟ್ ಅಕ್ಯುಪೇಷನ್ ಏನಿತ್ತು, ನಿರಾಶ್ರಿತರ ಕೇಂದ್ರ ಬರೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು, ಜಾಸ್ತಿ ಕೆಲಸ ಮಾಡ್ತಾಯಿದ್ರು ಅಂದರೆ ಸ್ವಿಂಗಿಗೆ ಕೊಡೋದು, ಸೊ ಇಲ್ಲ ಅಂದರೆ ಇಲ್ಲ ಒಂದೇ ಮಾಡ್ತಾಯಿದ್ರು ಅಂದರೆ ಒಂದನ್ನೇ ಆ್ಯಡ್ ಮಾಡೋದು. ಆಮೇಲೆ ಹಿಸ್ಟ್ರಿ ಅವ್ರದ್ದು ಏನಾದರೂ ಅವ್ರದ್ದು ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅನ್ನೋದು ಗೊತ್ತಿದ್ದರೆ ಹಾಕ್ತೀವಿ. ಅವ್ರದ್ದು ನೆಕ್ಸ್ಟ್ ಪಾಸ್ಟ್ ಇಲ್ನೆಸ್, ಅವರಿಗೆ ಮುಂಚೆಯಿಂದಲೂ ಇದೇ ಥರ ಹೆಲ್ತ್ ಪ್ರಾಬ್ಲಮ್ ಇತ್ತು, ಏನು ಈಗ ರೀಸೆಂಟಾಗೋ ಏನು ತುಂಬ ಡೈಲಿ ಬರುತ್ತೋ, ಫ್ರೀಕ್ವೆಂಟಾಗಿರುತ್ತೋ, ಅಕೇಶ್ನಲಿ ಅವಾಗೋ ಇವಾಗೋ ಜ್ವರ ಬರೋ ಥರನೋ ಈ ಥರದ್ದು ನಾವು ಚೂಸ್ ಮಾಡಬೇಕು. ಅದಾದಮೇಲೆ ಅದು ಕಂಪ್ಲೇಂಟ್ಸ್ ಮತ್ತು ಅದ್ರ ರಿಲೇಟೆಡ್ ಡ್ಯೂರೇಷನ್ ಏನಾದರೂ ಇತ್ತು ಅಂದರೆ ಅದು ಹಾಕ್ತೀವಿ. ಅದಾದಮೇಲೆ ಜನರಲ್ ಎಕ್ಸಾಮಿನೇಷನ್, ಅವ್ರದ್ದು ಹೈಟು, ವೇಟು, ನ್ಯೂಟ್ರಿಷನಿಸ್ಟ್ ಏನವರು ನಾರ್ಮಲ್ಲ, ಅನ್ಯೂಟ್ರಿಷನ್ಟಾ, ಮಾಲ್ನ್ಯೂಟ್ರಿಷನ್ಟಾ, ಒಬೇಸ ಅಂತೆಲ್ಲ ನಾವು ಚೂಸ್ ಮಾಡಬೇಕಾಗುತ್ತೆ ಪರ್ಸನ್ ನೋಡಿಬಿಟ್ಟು. ಅದಾದಮೇಲೆ ಅವ್ರ ಪ್ರೆಸೆಂಟ್ ಆಬ್ಸೆಂಟ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಕೊಡ್ತೀವಿ. ಸೊ ಕಂಟಿನ್ಯೂ ಕೊಟ್ಟಮೇಲೆ ಅವ್ರದ್ದು ಹೆಲ್ತ್ ಕಂಡೀಷನ್ ಡೀಟೇಲ್ಸ್ ನಾವು ಫಿಲ್ ಮಾಡಬೇಕಾಗುತ್ತೆ. ಎಲ್ಲನೂ ಕೂಡ ಮ್ಯಾಂಡೇಟ್ರಿ ಫಾರ್ಮ್ಸ್ ಇರುತ್ತೆ, ಎಲ್ಲನೂ ಕೂಡ ನಾವು ಫಿಲ್ ಮಾಡಬೇಕು. ಅವ್ರಿಗೇನು ಹೆಲ್ತ್ ಏನಿದೆ, ಅವ್ರ ಕಂಡೀಷನ್ ಯಾವ ಥರ ಇದೆ, ಪ್ರೆಸೆಂಟಾ ಆಬ್ಸೆಂಟ್ ಅಂತ ನಾವು ಚೂಸ್ ಮಾಡ್ತಿರ್ತೀವಿ. ಕ್ಲಬ್ಬಿಂಗ್ ಅವ್ರು ನೋಡಿಬಿಟ್ಟು ಪ್ರೆಸೆಂಟಾ ಆಬ್ಸೆಂಟಾ ಈ ಥರ ಎಲ್ಲ ಪ್ರತಿಯೊಂದೂ ಕೂಡ ಪಲ್ಸ್ ರೇಟು, ಬ್ಲಡ್ ಪ್ರೆಷರ್ ಎಷ್ಟಿದೆ ಅದು ಡಿಜಿಟಲಿ ಎಂಟ್ರಿ ಮಾಡೋದು. ಸೊ ಇಂಜುರೀಸ್ ಏನಾದರೂ ಆಗಿದೆನಾ ಅವರಲ್ಲಿ, ಎಸ್ ಅಂದರೆ ಪ್ರೆಸೆಂಟ್, ಆಬ್ಸೆಂಟ್ ಇಲ್ಲ ಅಂದರೆ ಆಬ್ಸೆಂಟ್, ಈ ಥರ ಎಲ್ಲ ಹಾಕಬೇಕು. ಬ್ಲಡ್ ಗ್ರೂಪ್ ಏನವ್ರದ್ದು, ಓಕೆ ರೆಸ್ಪಿರೇಟರಿ ಸಿಸ್ಟಮಿಂದ ಏನಾದ್ರು ಯಾವ ಥರ ಇದೆ, ನಾರ್ಮಲ್ ಇದೆನಾ, ಅಬ್ನಾರ್ಮಲ್ ಇದೆನಾ, ಬ್ರೀತಿಂಗ್ ಆ ಥರದ್ದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಕಂಟಿನ್ಯೂ ಅಂತ ಕೊಡ್ತೀವಿ. ಸೊ ನೆಕ್ಸ್ಟು ನಮಗೆ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಡೀಟೇಲ್ಸ್ಗೆ ಹೋಗ್ತೀವಿ. ಸೊ ಅದಾದಮೇಲೆ ಡಯಾಗ್ನೋಸಿಸ್ ಏನು, ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಯಾವ ಥರ ಇದೆ, ಅವ್ರ ಸ್ಕಿನ್ ಯಾವ ಥರ ಇದೆ, ಲೈಕ್ ಈ ಥರ ಡಯಾಗ್ನೋಸಿಸ್ ಏನು ಮಾಡ್ತೀವಲ್ಲ ಅದನ್ನೆಲ್ಲನೂ ಕೂಡ ನಾವು ಸೇವ್ ಮಾಡಿಬಿಟ್ಟು ಎಷ್ಟು ಟೈಮ್ ಅವ್ರಿಗೆ ಡಯಾಗ್ನೋಸ್ ಮಾಡಿದ್ದೀವಿ, ಫಸ್ಟ್ ಡಯಾಗ್ನೋಸ್, ಸೆಕೆಂಡ್ ಡಯಾಗ್ನೋಸ್, ಅವ್ರ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಏನು, ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ದು ಯಾವಾಗ, ಓಕೆ ಬೇಸ್ಡ್ ಆನ್ ವಾಟ್ ಮಾಡಿದ್ದೀವಿ ಅದರದ್ದು ಡೀಟೇಲ್ಸ್, ಎಕ್ಸ್ರೇ ಅಥವಾ ಸ್ಪೆಕ್ಟಮ್, ಚೆಸ್ಟ್, HIV, ಬ್ಲಡ್ ಗ್ಲೂಕೋಸ್ ಯಾವುದ್ರ ಮೇಲೆ ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಲೈಕ್ ಅವ್ರ ಬ್ಲಡ್ ಬಾಡಿ ಇನ್ವೆಸ್ಟಿಗೇಷನ್ ಅದರದ್ದು ಡೀಟೇಲ್ಸ್. ಆಮೇಲೆ ಅವ್ರದ್ದು ಇನಿಷಿಯಲ್ ಔಟ್ಕಮ್ ಏನು, ಫಿಸಿಕಲಿ ಮೆಂಟಲಿ ಪರವಾಗಿತ್ತು, ಲೈಕ್ ಚೆನ್ನಾಗಿದ್ದಾರಾ, ಲೈಕ್ ಫಿಸಿಕಲ್ ಹೆಲ್ತ್ ಏನಿದೆ, ಬೋತ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಏನಿದೆ ಅಂತ ಆ್ಯಡ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಅವ್ರದ್ದು ಟ್ರ್ಯಾಷರಿ ಹಾಸ್ಪಿಟಲ್ ಆ್ಯಂಡ್ ಸೆಕೆಂಡರಿ ಹಾಸ್ಪಿಟಲ್ಗೆ ನಾವು ರೆಫರ್ ಮಾಡೋದಿದ್ರೆ ಎಸ್ ಅಥವಾ ನೋ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಡೀಟೇಲ್ಸ್ ಹಾಕಿ ಸಬ್ಮಿಟ್ ಕೊಟ್ಟರೆ ನಮಗೆ ಅದು ಸೇವ್ ಆಗುತ್ತೆ. ಸೊ ನೆಕ್ಸ್ಟು ಟ್ರೀಟ್ಮೆಂಟ್ ಚಾರ್ಟ್ ಲೀಸ್ಟ್. ಸೊ ಇಲ್ಲಿ ನಾವು ಯಾವ ಪರ್ಟಿಕ್ಯುಲರ್ ಪೇಷಂಟಿಗೆ, ಇವಾಗ ಡಾರ್ಮೆಂಟ್ರಿ 3 ಯಾವುದೋ ಒಂದು ಪೇಷಂಟ್ ಇರ್ತಾರೆ ಅಂದ್ಕೊಳ್ಳಿ, ಆ ಪೇಷಂಟ್ಗೆ ಡೀಟೇಲ್ಸ್ ಕೊಟ್ಟರೆ ನಮಗೆ ಪೇಷಂಟ್ ನೇಮ್ ಬರುತ್ತೆ. ಸೊ ನಾವು ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ನ ಆ್ಯಡ್ ಮಾಡಿರ್ತೀವಿ. ಬೇಸ್ಡ್ ಆನ್ ದ ಟ್ರೀಟ್ಮೆಂಟ್ ಆ್ಯಡ್ ಮೇಲ್ಗಡೆ ನಮಗೆ ಸೊ ನಾವು ಆ ಪೇಷಂಟ್ ಡೀಟೇಲ್ಸ್ನ ತೊಗೋಬೋದು. ಸೊ ಇವಾಗ
ಟ್ರೀಟ್ಮೆಂಟ್ ಚಾರ್ಟ್ ಲಿಸ್ಟು. ಸೊ ನಾವೇನು ಮಾಡ್ತೀವಿ ಇಲ್ಲಿ, ಸೊ ಇಲ್ಲಿ ಟ್ರೀಟ್ಮೆಂಟ್ ಚಾರ್ಟ್ ಲಿಸ್ಟಲ್ಲಿ ಏನು ಮಾಡ್ತೀವಿ, ಸೆಲೆಕ್ಟ್ ಡಾರ್ಮೆಟ್ರಿ ಹೋಗ್ತೀವಿ. ಸೊ ಯಾವುದೋ ಒಂದು ರೂಮ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಗೆಟ್ ಡೀಟೇಲ್ಸ್ ಅಂತ ಕೊಡ್ತೀವಿ. ಸೊ ನಾವಿಲ್ಲಿ ಯಾವ ಪರ್ಟಿಕ್ಯುಲರ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡಿರ್ತೀವಿ ಆ ಪೇಷಂಟ್ ನೇಮ್ ಬರುತ್ತೆ. ಸೊ ಅವ್ರದ್ದು ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮಗಿಲ್ಲಿ ಪ್ರಿಸ್ಕ್ರಿಪ್ಷನ್ ಬರುತ್ತೆ. ಓಕೆ, ಸೊ ಅವ್ರದ್ದು ಒಂದು ಟ್ರೀಟ್ಮೆಂಟ್ ಲೀಸ್ಟ್ ನಮಗೆ ಸಿಗುತ್ತೆ. ಸೊ ಈ ಡೇಟಿಂದ ಈ ಡೇಟಿಗೆ ಅವ್ರಿಗೆ ಟ್ರೀಟ್ ಮಾಡ್ತಿದ್ದೀವಿ, ಈ ಡೇಟಿಂದ ಈ ಡೇಟಿಗೆ ಅಂತ. ಸೊ ಮೆಡಿಸಿನ್ ಕೊಟ್ಟಿದ್ದೀವಿ ಇಲ್ವಾ, ಬೆಳಗ್ಗೆ ಕೊಟ್ಟಿದ್ದೀವಿ, ಮಧ್ಯಾಹ್ನ ಕೊಟ್ಟಿದ್ದೀವಿ, ಈವ್ನಿಂಗು ಕೊಡ್ತೀವಿ ಅಂದರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದು. ಸೊ ಈ ಥರ ನೈಟ್ ಟೈಮಲ್ಲಿ ನೈಟ್ ಕೊಟ್ಟಿದ್ದೀವಿ ಅಂದರೆ ಸೇವ್ ಕೊಡೋದು, ಸೇವ್ ಡೋಸೇಜ್ ಮಾಡ್ತೀವಿ. ಅದಾದಮೇಲೆ ಮತ್ತೆ ಇದೇ ಎಡಿಟೇಬಲ್ ಆಗೋಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಅವರಿಗೆ ಮತ್ತೆ ಮಾರ್ನಿಂಗ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಮಾರ್ನಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡೋದು, ಅದನ್ನು ಮತ್ತೆ ಸೇವ್ ಮಾಡೋದು. ಸೇವ್ ಡೋಸೇಜ್ ಅಂತ ಕೊಟ್ಟರೆ ಏನಾಗುತ್ತೆ, ಡೋಸೇಜು ಸೇವ್ ಆಗುತ್ತೆ. ಸೊ ಇದು ಟ್ರೀಟ್ಮೆಂಟ್ ಚಾರ್ಟ್ ಲಿಸ್ಟ್. ನೆಕ್ಸ್ಟ್ ಒಂದು ರಿಪೋರ್ಟ್ ಫಾರ್ಮ್ಸ್. ಸೊ ರಿಪೋರ್ಟ್ ಫಾರ್ಮ್ಸಲ್ಲಿ ನಮಗೆ ಫಾರ್ಮ್ 16 ರಿಪೋರ್ಟು ಇರುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ CV ನಂಬರ್ ಕೊಡ್ತೀವಿ ಅಂದರೆ ಸೊ ಆ ಪರ್ಟಿಕ್ಯುಲರ್ ಪೇಷಂಟು ನಮಗೆ ರಿಪೋರ್ಟು ಕಂಪ್ಲೀಟಾಗಿ ಇಲ್ಲಿ ತನಕ ನಾವೇನು ಡಯಾಗ್ನೋಸಿಸ್ ಮಾಡಿದ್ವಿ ಆ ರಿಪೋರ್ಟ್ ನಮಗೆ ಈ ಥರ ಸಿಗುತ್ತೆ. ಈ ರಿಪೋರ್ಟ್ನ ನಾವು ಸೇವ್ ಕೂಡ ಮಾಡ್ಕೊಬೋದು. ಇಲ್ಲಿ ಪ್ರಿಂಟ್ ಅಂತ ಕೊಟ್ವಿ ಅಂದರೆ ಸೊ ವಿ ಕ್ಯಾನ್ ಪ್ರಿಂಟ್ ದಿಸ್ ಮೆಡಿಕಲ್ ರಿಪೋರ್ಟ್ ಆಫ್ ಎ ಪರ್ಟಿಕ್ಯುಲರ್ ಪೇಷಂಟ್. ಈ ಥರ ನಾವು ಸೇವ್ ಮಾಡ್ತೀವಿ. ಸೇವ್ ಆಗಿದೆ. ಸೊ ನಮಗೆ ಆ ಒಂದು ಪರ್ಟಿಕ್ಯುಲರ್ ಮೆಡಿಕಲ್ ರಿಪೋರ್ಟು ನಮಗಿಲ್ಲಿ ಸಿಗುತ್ತೆ. ಸೊ ಆ ಒಂದು ಮೆಡಿಕಲ್ ರಿಪೋರ್ಟ್ ನಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಥ್ಯಾಂಕ್ ಯು.